ಇತ್ತ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಇಲಾಖೆಯಲ್ಲೋ 25% ಹೆಚ್ಚು ಪ್ರಗತಿಯಾಗಿಲ್ಲ, ತೆರಿಗೆ ಸಂಗ್ರಹ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಸಿಎಂ ಯಡಿಯೂರಪ್ಪ ಮುಖಕ್ಕೆ ಯಾವ ಮಾಹಿತಿ ಹಿಡಿತಾರೋ ಗೊತ್ತಿಲ್ಲ. ಸಿಎಂ ಅವರು ಯಡಿಯೂರಪ್ಪ ಅವರ ಮುಖಕ್ಕೆ ಯಾವ ಮಾಹಿತಿ ಹಿಡಿತಾರೋ ಗೊತ್ತಿಲ್ಲ. ಆದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಲಿ ಮುಖ್ಯಮಂತ್ರಿಗಳು. ಯಾವ ಇಲಾಖೆಯಲ್ಲೂ ಕೂಡ 25% ಪ್ರಗತಿ ಕಾಣಿಸ್ತಾ ಇಲ್ಲ. ಇನ್ನು ತೆರಿಗೆ ಸಂಗ್ರಹ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಯಾವ ದಾಖಲಾತಿಗಳನ್ನ ಸಿಎಂ ಅವರು ಯಡಿಯೂರಪ್ಪ ಅವರ ಮುಖಕ್ಕೆ ಹಿಡಿತಾರೋ ಗೊತ್ತಿಲ್ಲ. ಶ್ವೇತಪತ್ರ ಹೊರಡಿಸಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ. ಬೆಂಗಳೂರಿನಲ್ಲಿ ಸಂಸದ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನು ಕೊಟ್ಟಿದ್ದು, ಸಿಎಂ ಪ್ರತಿಪಕ್ಷ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ರೈತರು, ಹೋರಾಟಗಾರರು, ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅನ್ನೋದನ್ನ ಮರೆಮಾಚೋದಕ್ಕೆ ಈ ರೀತಿಯಾಗಿ ಶೋಭಾ ಕರಂದ್ಲಾಜೆ ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ, ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಶೋಭಾ ಕರಂದ್ಲಾಜೆ ಹರಿಹಾಯುವಂತ ಕೆಲಸವನ್ನು ಮಾಡಿದ್ರು ಸಿಎಂ ವಿರುದ್ಧ. ಹಾಗಿದ್ರೆ ಸಿಎಂ ಮತ್ತು ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಯಾವ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು ನೋಡೋಣ ಬನ್ನಿ. ಯಾವುದೇ ಇಲಾಖೆಯಲ್ಲಿ 25%ಕ್ಕಿಂತ ಹೆಚ್ಚು ಪ್ರಗತಿಯಾಗಿಲ್ಲ, ಟ್ಯಾಕ್ಸ್ ಸಂಗ್ರಹ ಆಗುತ್ತೋ ಇಲ್ಲೋ ಅನ್ನುವಂಥದ್ದನ್ನು ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಇವತ್ತು ಯಡಿಯೂರಪ್ಪನವರ ಮುಖಕ್ಕೆ ಯಾವ ಲೆಕ್ಕಪತ್ರವನ್ನು ಹಿಡಿತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಜನರ ಆಗ್ರಹ ಇದೆ, ಒಂದು ಶ್ವೇತಪತ್ರವನ್ನು ಎಷ್ಟು ಕಳೆದ 5 ತಿಂಗಳಲ್ಲಿ ಖರ್ಚಾಗಿದೆ, ಎಷ್ಟು ಹಣ ಸಂಗ್ರಹ ಆಗಿದೆ ಅನ್ನುವಂಥ ಶ್ವೇತಪತ್ರವನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕರ ಬಗ್ಗೆನೇ ಹಗುರವಾಗಿ ಮಾತಾಡುವಂಥದ್ದು ಕುಮಾರಸ್ವಾಮಿ ಅವರಿಗೆ ಶೋಭೆ ತರುವುದಿಲ್ಲ. ಆಡಳಿತ ಪಕ್ಷಕ್ಕೆ ಎಷ್ಟು ಗೌರವ ಇದೆಯೋ ಇವತ್ತು ಪ್ರಜಾತಂತ್ರದಲ್ಲಿ ವಿರೋಧ ಪಕ್ಷಕ್ಕೂ ಅಷ್ಟೇ ಗೌರವ ಇದೆ. ಆದರೆ ವಿರೋಧ ಪಕ್ಷವನ್ನು ಹಗುರವಾಗಿ ಕಾಣುವಂಥದ್ದು, ವಿರೋಧ ಪಕ್ಷದ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು, ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು, ರೈತ ಹೋರಾಟಗಾರನ ಅವಮಾನ ಮಾಡುವಂಥದ್ದು, ಮಹಿಳೆ ಹೋರಾಟ ಮಾಡಿದ್ರೆ ಅವಳಿಗೆ ವೈಯಕ್ತಿಕವಾಗಿ ಅವಮಾನ ಮಾಡುವಂಥದ್ದನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಬಂದಿದ್ದಾರೆ. ಅಭಿವೃದ್ಧಿ ಕೆಲಸವನ್ನು ಮರೆಮಾಚುವುದಕ್ಕೆ, ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನುವಂಥದ್ದನ್ನು ದಾರಿ ತಪ್ಪಿಸೋದಕ್ಕೆ, ದಾರಿ ತಿರುಗಿಸೋದಕ್ಕೆ ಇವತ್ತು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಜನರನ್ನು ದಾರಿ ತಪ್ಪಿಸುವಂಥದ್ದನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ.